ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ 5 ಐಇಟಿಗಳು ಸೇನೆಯ ವಶದಲ್ಲಿದೆ. 5 ಐಇಟಿಗಳ ಪೈಕಿ 3 ಐಇಟಿಗಳನ್ನು ಟಿಫನ್ ಬಾಕ್ಸ್ನಲ್ಲಿ ಇಟ್ಟಿರೋದು ಸದ್ಯಕ್ಕೆ ಪತ್ತೆಯಾಗಿದೆ. ಪೂಂಚ್ನ ಉಗ್ರರ ಅಡಗುತಾಣಗಳ ಮೇಲೆ ಸೇನೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಐಇಡಿ ಪತ್ತೆಯಾಗಿದೆ. ಈ ವೇಳೆ ಪತ್ತೆಯಾದಂತಹ 5 ಸುಧಾರಿತ ಸ್ಫೋಟಕ ಸಾಮಗ್ರಿಗಳು 3 ಅದರಲ್ಲಿ ಟಿಫನ್ ಬಾಕ್ಸ್ನಲ್ಲಿ ಇಟ್ಟಿದ್ರು ದುಷ್ಟ ಉಗ್ರರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸೇನಾ ಕಾರ್ಯಾಚರಣೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಗಡಿಯಲ್ಲಿ ಚುರುಕುಗೊಂಡಿದೆ. ಈ ಉಗ್ರರ ಅಡಗುತಾಣಗಳು ಯಾವುವು, ಯಾವೆಲ್ಲ ಮನೆಯಲ್ಲಿ ಅವರು ವಾಸ ಮಾಡ್ತಿದ್ರು, ಯಾರೆಲ್ಲ ಆಶ್ರಯ ಕೊಡ್ತಾ ಇದ್ರು, ಎಲ್ಲೆಲ್ಲಿ ಅಡಕೊಂಡು ಕೂತಿದ್ರು, ಎಲ್ಲಾ ಭಾಗದಲ್ಲಿ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಅವರ ಚಲನವಲನದ ಮೇಲೆ ಗಮನ ಇರಿಸ್ತಾ ಇದ್ದಾರೆ. ಇನ್ನೂ ಕೂಡ ಆಕ್ಟಿವ್ ಆಗಿರೋ ಉಗ್ರರು ಇಲ್ಲಿದ್ದಾರಾ ಅಥವಾ ಏನಾದರೂ ಬಿಟ್ಟು ಹೋಗಿದ್ದಾರಾ, ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇರೋ ಸಂದರ್ಭದಲ್ಲಿ 5 ಐಇಡಿ ಸೇನೆ ವಶಕ್ಕೆ ಪಡ್ಕೊಂಡಿದೆ, ಪತ್ತೆಯಾಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಆಗಿರುವಂಥದ್ದು. 5ರ ಪೈಕಿ 3ಅನ್ನ ಟಿಫನ್ ಬಾಕ್ಸ್ನಲ್ಲಿ ಇವರು ಇಟ್ಟಿದ್ರು ಅನ್ನೋ ಮಾಹಿತಿ ಇದೆ. ಪೂಂಚ್ನ ಉಗ್ರರ ಅಡಗುತಾಣದ ಮೇಲೆ ಸೇನೆ ದಾಳಿ ಮಾಡಿತು. ಟಿಫನ್ ಬಾಕ್ಸ್ನಲ್ಲಿ ಈ ಹಿಂದೆ ಇಟ್ಟು ಅದನ್ನು ಸ್ಫೋಟಿಸಿರುವಂತಹ ಸಾಕಷ್ಟು ಘಟನೆಗಳನ್ನ, ಉದಾಹರಣೆಗಳನ್ನ ನಾವು ಗಮನಿಸಿದ್ದೀವಿ. ಅಂಥದ್ದೇ ಕುಕೃತ್ಯಕ್ಕೆ ಇವರು ಪ್ಲಾನ್ ಮಾಡ್ತಾ ಇದ್ದಂತಹ ಜಾಗ ಆದ್ರೂ ಯಾವುದು, ಇವರ ಪ್ಲಾನ್ ಏನಾಗಿತ್ತು, ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕೋ ಕೆಲಸ ತೀಕ್ಷ್ಣವಾಗಿ ಆಗ್ಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.